ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಯ್ತು ಆ ವಿಡಿಯೋ. ಏನು ಅಂದರೆ, ರಸ್ತೆಲಿ ಹೋಗುವಂಥ ಏನು 2 ವೀಲರ್ ವ್ಯಕ್ತಿ ಫುಟ್ಪಾತ್ ಮೇಲೆ ಹೋಗ್ತಾನೆ. ಆ ಫುಟ್ಪಾತ್ ಮೇಲೆ ಹೋಗೋವನ್ನ ತಡೆದಿ ಅಜ್ಜಿ, ನೀನು ಯಾಕೆ ಇಲ್ಲಿ ಬರ್ತಿದ್ಯಾ ಅಂತ, ನೀನು ಇಲ್ಲಿ ಬಿಡೋದೇ ಇಲ್ಲ ಅಂದ್ಬಿಟ್ಟು ಅವನ್ನ ಮತ್ತೆ ವಾಪಸ್ ಕಳಿಸುತ್ತೆ ರೋಡು. ಆ ರೀತಿಯ ಚರ್ಚೆಗೆ ಅಭಿನಂದನೆ ಒಂದಾಗ್ತು. ಮತ್ತು ಈಗ ಮೊನ್ನೆ ಒಂದು ಆಗಿದ್ದು ನೋಡ್ಬೋದು, ಇದ್ರದ್ದು ನಿನ್ನೆ ಮನೆಯಲ್ಲ ಒಂದು ಸ್ವಲ್ಪ ಭಾರಿ ಚರ್ಚೆಗಿರೋಂಥದ್ದು ಅಂದರೆ, ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಏನು ಉಸಿರಾಟ ತೊಂದರೆ ಆಗಿ ಅದು ಸಾವು ನಡುವೆ ಹೋರಾಡ್ತಿರ್ತದೆ, ಅದನ್ನು ಕಾಪಾಡುವಂತಲೇ ಪೊಲೀಸರು ಹರಸಾಹಸ ಪಟ್ಟು ಅಲ್ಲಿನ ಅರಣ್ಯಾಧಿಕಾರಿಗಳಾಗ್ಬೋದು, ಪೊಲೀಸರು ಆಗೋದು ಅದನ್ನು ಉಳಿಸಲೇಬೇಕು ಅಂತ ಅದನ್ನು ಬಾಯಿಗೆ ಉಸಿರು ಕೊಟ್ಟು ಅದನ್ನು ಕಾಪಾಡುವಂಥ ಪ್ರಯತ್ನ ಪಡ್ತಾರೆ ಕೇರಳ ಪೊಲೀಸರಾಗ್ಬೋದು ಮತ್ತು ಅರಣ್ಯಾಧಿಕಾರಿ ಆಗ್ಬೋದು. ಜೊತೆಗೆ ಕೇರಳದಲ್ಲಿ ಇನ್ನೊಂದು ಸುದ್ದಿ ನೋಡ್ಬೋದು, ಸರ್ಕಾರಿ ಶಾಲೆ ಯಾವುದೇ ರೀತಿಯ ಪ್ರೈವೇಟ್ ಶಾಲೆಗೆ ಕಡಿಮೆ ಇಲ್ಲದೆ ಸರ್ಕಾರಿ ಶಾಲೆಯನ್ನು ಆ ರೀತಿಯ ಅಭಿವೃದ್ಧಿಪಡಿಸಿ ಕಟ್ಟಿಸಿರುವಂಥದ್ದು ನೋಡ್ಬೋದು. ಭಾರಿ ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗ್ತಿರುವಂಥದ್ದು. ಯಾಕಂದರೆ ಈ ರೀತಿಯ ವಿಷಯಗಳಿಗೆ ಕೇರಳ ಪ್ರತಿಯೊಂದಕ್ಕೂ ಫೇಮಸ್ ಆಗ್ತಿದೆ ಅಂದರೆ ಅದರ ಪ್ರಾಧಾನ್ಯತೆ ಹೆಂಗೆ ತೊಗೊಂಡೋಗ್ತಿದೆ ಅಂದರೆ, ಜನ ಅದ್ರ ಬಗ್ಗೆ ಅಭಿನಂದನೆ ತಿಳಿಸ್ತಿದ್ದಾರೆ. ಈ ರೀತಿ ಕೇರಳ ಮುಂದುವರಿತಿದೆ, ಈ ರೀತಿ ಅಭಿವೃದ್ಧಿಯಲ್ಲಿ ಮುಂದೋಗ್ತಿದೆ, ಈ ರೀತಿ ಎಲ್ಲದಕ್ಕೂ ಸೌಲಭ್ಯ ಮತ್ತು ಎಲ್ಲದಕ್ಕೂ ನಾವು ಮುಂದೆ ಇದ್ದೀವಿ ಅಂತ ಕೇರಳ ತೋರಿಸ್ತಿದೆ. ಅದರಿಂದ ಜನರು ವ್ಯಾಪಕವಾಗಿ ವ್ಯಕ್ತಪಡಿಸ್ತಿದ್ದಾರೆ ಮತ್ತು ಅದನ್ನು ಅಭಿನಂದನೆ ಪಡಿಸ್ತಿದ್ದಾರೆ. ಈ ರೀತಿಯ ಚರ್ಚೆಗೀಡಾಕಿರುವಂಥ ನಾವು ಕಾಣ್ತಾ ಹೋಗ್ತಾ ಇರ್ತೀವಿ ಸಾಮಾಜಿಕ ಮಾಧ್ಯಮದಲ್ಲಿ.